ನಾವು ಜಂಗಕೋಟೆ ಭೂಸ್ವಾಧೀನ ಹೋರಾಟ ಸಮಿತಿಯಿಂದ ಬಂದಿದ್ದೀವಿ ರೈತರು. ಇಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಬಿಡದಿ ಇದು ಈ ಯೋಜನೆ ಉದ್ದೇಶ ಏನಂದ್ರೆ ಎಲ್ಲೆಲ್ಲಿ ಯೋಜನೆಗಳನ್ನ ಮಾಡ್ತಿದಾರೋ ಅಲ್ಲಿ ಆ ಕ್ಷೇತ್ರದ ಶಾಸಕರ ಒಲವಿಲ್ಲದೆ ಯಾವುದು ಮಾಡೋದಿಲ್ಲ. ಅವರ ಸ್ವಂತ ಹಿತದೃಷ್ಟಿಯಿಂದ ಮಾತ್ರ ಅವರು ಆ ಯೋಜನೆಗಳನ್ನ ಮಾಡ್ತಾರೆ ಹೊರತು ರೈತರ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಮತ್ತೆ ಎರಡನೇದು, ಎಲ್ಲೆಲ್ಲಿ ಆಕ್ವಿಸಿಷನ್ ನಡೀತಾ ಇರುತ್ತೋ ಅಲ್ಲಲ್ಲಿ ಗೌರ್ಮೆಂಟ್ ಜಾಗಗಳು, ಗೋಮಾಳ ಜಾಗಗಳು ಅನ್ನೋದು ಇರುತ್ತೆ ಅಲ್ಪ ಸ್ವಲ್ಪ. ಅದನ್ನ ನುಂಗಿ ನೀರು ಕುಡಿಬೇಕು, ಅದ್ರ ಜೊತೆ ರೈತರ ಹೆಸರು ಹೇಳ್ಕೊಂಡು ಆ ರೈತರನ್ನ ಹಾಳು ಮಾಡಬೇಕು ಅನ್ನೋದೇ ಅಲ್ಲಿ ಗೆದ್ದಿರುವಂತ ಹಾಲಿ ಶಾಸಕರ ಇಷ್ಟಾನುಸಾರ ಆಗಿರ್ತದೆ. ಇದಂತೂ ಸತ್ಯ. ಅರ್ಥ ಆಯ್ತಾ? ಬೆಂಗಳೂರಿನಲ್ಲಿ ನಾನು 50 ವರ್ಷದಿಂದ ಬದುಕ್ತಾ ಇದ್ದೇನೆ. ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತ ಆನೇಕಲ್ಲು, ಹೊಸಕೋಟೆ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಈ ಬಿಡದಿ ರೈತರು ಏನಿದ್ದಾರೆ ಅವರ ಬೆಳೆಯತಕ್ಕಂತ ತರಕಾರಿ ದಿನಾ ನಮ್ಮ ಮನೆಗೆ ಬರ್ತದೆ ಬೆಂಗಳೂರಿಗೆ. ನಾನು HM ವೆಂಕಟೇಶ್ ಅಂತೇಳಿ ಇವ್ರಿಗೆಲ್ಲರಿಗೂ ಗೊತ್ತಿರ್ಬೋದು. ನಾನು 3ನೇ ಬಾರಿಯಲ್ಲಿ ಪ್ರತಿಭಟನೆಗೆ ಬರ್ತಾ ಇರೋದು. ತುಂಬಾ ಸರಿ ಬಂದು ಹಿಂದೆನೂ ಕೂಡ ಮಾತಾಡಿದ್ದೀನಿ. ಬೆಂಗಳೂರು ನಗರಕ್ಕೆ ಇವತ್ತೇನಾದ್ರೂ ಬೆಳಿಗ್ಗೆ ಎದ್ದು ಕಾಫಿ ಕುಡಿಯಕ್ ಹಾಲ್ ಬೇಕು ಅಂದ್ರೆ ಬೈರಮಂಗಲದಿಂದ ಹಾಲ್ ಬರುತ್ತೆ, ರೈತರು ಬೆಳೆಯೋ ಹಾಲ್ ಬರುತ್ತೆ. ಆಮೇಲೆ ತಿಂಡಿ ತಿನ್ಬೇಕು, ಊಟ ಮಾಡ್ಬೇಕು ಅಂದ್ರೆ ಆ ರಾಗಿ ಮುದ್ದೆ ಇರ್ಬೋದು ಅಥವಾ ಅನ್ನ ಇರ್ಬೋದು, ಅದು ಬೈರಮಂಗಲ ಬಿಡದಿ ರೈತರು ಬೆಳೆದಿರೋದೇ ಬೆಂಗಳೂರು ನಗರದಲ್ಲಿ ಊಟ ಮಾಡ್ತಾ ಇದೀವಿ ನಾವು. ಹಾಗಾಗಿ ನಾನು ಈ ಪಬ್ಲಿಕ್ ಹಿಯರಿಂಗಿಗೆ ನಿಮ್ಮೆಲ್ಲರ ಪರವಾಗಿ ವಿಟ್ನೆಸ್ ಆಗಿ ಇವತ್ತು, ಸಾಕ್ಷಿಯಾಗಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ನಾನು ನ್ಯಾಯಮೂರ್ತಿಗಳ ಮುಂದೆ ಸಾಕ್ಷಿ ಹೇಳ್ತಾ ಇದ್ದೀನಿ. ಈ ರೈತರ ಜಮೀನು ಅಕ್ವೈರ್ ಮಾಡಿ ಈ ಟೌನ್ಶಿಪ್ ಮಾಡಿದ್ರೆ, ಕಾಂಕ್ರೀಟ್ ಕಾಡ್ ಮಾಡಿದ್ರೆ, ನಾವು ಬೆಂಗಳೂರಿನವರು ರವೆ ಇಲ್ಲ ಉಪ್ಪಿಟ್ಟಿಗೆ ಮರಳಲ್ಲಿ ಉಪ್ಪಿಟ್ಟು ಮಾಡ್ಬೇಕಾಗುತ್ತೆ, ಮಣ್ಣಲ್ಲಿ ಮುದ್ದೆ ಮಾಡಿ ಊಟ ಮಾಡ್ಬೇಕಾಗುತ್ತೆ. ಈ ಸತ್ಯನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಹಾಗೂ ನ್ಯಾಯಮೂರ್ತಿಗಳು ಒಂದು ವಿಷಯನ ಪ್ರಸ್ತಾಪ ಮಾಡ್ತೀನಿ. ಜಸ್ಟಿಸ್ ಗೋಪಾಲ್ ಗೌಡ್ರು ಈ ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಮೂರ್ತಿಗಳಾಗಿದ್ದಾಗ ಪಶ್ಚಿಮ ಬಂಗಾಳದ ರೈತರು ಒಂದು ಟಾಟಾ ನ್ಯಾನೋ ಪ್ರಾಜೆಕ್ಟ್ಗೆ 1000 ಎಕರೆ ರೈತರು ಜಮೀನು ಅಕ್ವೈರ್ ಮಾಡಿದಾಗ ರೈತರು ಹೋರಾಟ ಮಾಡಿ ರೈತರನ್ನ ಗುಂಡಿಗೆ ಸಾಯಿಸಿದ್ರು, ಬಹಳಷ್ಟು ಹೋರಾಟ ಮಾಡಿದ್ರು. ರೈತರು ಜಗ್ಗಲಿಲ್ಲ ಪಶ್ಚಿಮ ಬಂಗಾಳದ ರೈತರು. ಕೊನೆ ಹಂತವಾಗಿ ನ್ಯಾಯಾಂಗದ ಹೋರಾಟ ಮಾಡಿದಾಗ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡ್ತಕ್ಕಂಥ ಗೋಪಾಲ್ ಗೌಡ್ರ ಮುಂದೆ ಈ ಪ್ರಕರಣ ಬಂದಾಗ ಅವರು ಅದ್ಭುತವಾದಂತ ಒಂದು ಇಡೀ ದೇಶನೇ ಮೆಚ್ಚುವಂತ ಒಂದು ಆದೇಶನ ಮಾಡಿ ರೈತರಿಗೆ ಭೂಮಿಯನ್ನ ವಾಪಸ್ ಕೊಡಿಸಿ, ಎಷ್ಟು ವರ್ಷ ಅಕ್ವೈರ್ ಮಾಡಿ ಬೆಳೆ ಬೆಳೀತಾ ಇರಲಿಲ್ಲ ಪರಿಹಾರನು ಕೊಡಿಸಿರೋದ್ರಿಂದ ಎಷ್ಟೋ ಜನ ರೈತರು ಇವತ್ತು ಜಸ್ಟಿಸ್ ಗೋಪಾಲ್ ಗೌಡ್ರ ಫೋಟೋವನ್ನ ಹಾಕೊಂಡಿದ್ದಾರೆ. ಅಂತ ವ್ಯಕ್ತಿ ಇವತ್ತು ಬೈರಮಂಗಲದಲ್ಲಿ ಬಂದು ನ್ಯಾಯ ವಿತರಣೆ ಮಾಡ್ತೀವಿ, ಇದು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಶಕ್ತಿ ರೈತರಿಗೆ ಬಂದಿದೆ. ನಾನು ಇದನ್ನ ವಿವರಣೆ ಕೊಡಕ್ ಹೋಗಲ್ಲ. ಯಾಕೆ ಬೈರಮಂಗಲದ ರೈತರ ಜಮೀನು ಅಕ್ವೈರ್ ಆಗ್ಬಾರ್ದು ಅಂದ್ರೆ, ಬೆಂಗಳೂರಿನ ನಗರಕ್ಕೆ ಅನ್ನ ಕೊಡುವಂತ ರೈತರ ಜಮೀನ್ ಏನಾದ್ರು ಅಕ್ವೈರ್ ಆದ್ರೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥವ್ರಿಗೆ ಊಟ ಸಿಗೋದಿಲ್ಲ. ಇವತ್ತು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಇವತ್ತು ಮೀಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಊಟ ಬರುತ್ತೆ ಎಲ್ಲಿಂದ? ರೈತರು ಬೆಳೆದಿರ್ತಕ್ಕಂಥ ಅನ್ನ ಅವರು ಊಟ ಮಾಡ್ತಾ ಇದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.